ಅಷ್ಟುವರೆಗೂ ನಡೆದಿದ್ದಲ್ಲ ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಕಳಿಸ್ಕೊಟ್ಟಿದ್ದ. ತ್ರಿಷಾ ಆಟೋ ಇಳಿದವನಿಗೆ ಹಣ ಕೊಟ್ಟು ಒಳಗಡೆ ಹೋಗೋಷ್ಟರಲ್ಲಿ ಕೋಪದಿಂದ ತನ್ನೇ ನೋಡ್ತಾ ನಿಂತಿದ್ಲು ಶಕುಂತಲ. ಅವಳ ಪಕ್ಕದಲ್ಲಿ ನಿಂತು ಕುತಂತ್ರದ ನಗು ನಗ್ತಾ ಕಣ್ಣು ಹೊಡೆದ್ಲು ಅದಿತಿ. ಶಕುಂತಳನ್ನ ನೋಡ್ತಿದ್ರೆ ತ್ರಿಷಾ ಕಾಲುಗಳ ನಡುಕ ಶುರು ಆಗ್ತಿತ್ತು. ಏನೇ ಅಲ್ಲೇ ನಿಂತ್ಬಿಟ್ಟೆ, ರಾತ್ರಿ ಎಲ್ಲ ಯಾವನ ಜೊತೆ ಕುಣಿದು ಕುಪ್ಪಳಿಸ್ತೆ ಅಂತ ತ್ರಿಷಾ ಜುಟ್ಟು ಹಿಡಿದು ಎಳ್ಕೊಂಡು ಒಳಗಡೆ ಕರ್ಕೊಂಡು ಹೋದ್ಲು. ಅತ್ತೆ ನನ್ನ ತಪ್ಪೇನಿಲ್ಲ ಅತ್ತೆ, ನನ್ನ ನಂಬಿ ಅತ್ತೆ ಅಂದ್ಲು ತ್ರಿಷಾ ಅಳುತ್ತಾ. ನಾನು ನಂಬೋದಾ? ಹುಚ್ಚಾಗಾಡ್ತಿದ್ಯಾ? ನೀನು ಮಾಡಿದ ಕೆಲಸ ಎಲ್ಲ ನನಗೂ ಗೊತ್ತಿದೆ. ನೀನು ದೊಡ್ಡ ಕಚಡ ಬುದ್ಧಿ ಉಳ್ಳೋಳು ಅಂತ ನನಗೆ ಯಾವಾಗೂ ಗೊತ್ತಿತ್ತು. ಎಲ್ಲಿಗೆ ಹೋಗುತ್ತೆ ನೀನು ಬುದ್ಧಿ ಅಂತ ಅವಳನ್ನ ಕೋಪದಿಂದ ಮನ ಬಂದಂದು ಬೈತಾ ಕಿಚನ್ ಕರ್ಕೊಂಡು ಹೋದ್ಲು. ಅಲ್ಲ ಎಳ್ಕೊಂಡು ಹೋದ್ಲು. ಅಯ್ಯೋ ಅತ್ತೆ ಬೇಡ ಅತ್ತೆ, ಪ್ಲೀಸ್ ಅತ್ತೆ ಬೇಡ ಅತ್ತೆ ಅಂತ ಎಷ್ಟು ಹೇಳ್ತಿದ್ರು ಕೇಳಿದೆ. ಅಲ್ಲೇ ಇದ್ದ ಚಪಾತಿ ಲಟ್ಟಣಿಗೆ ತೊಗೊಂಡು ಇಷ್ಟ ಬಂದಂದು ಹೊಡಿತಿದ್ಲು. ಆ ಏಟಿಗೆ ತಡ್ಕೊಳ್ಳೋದಕ್ಕಾಗದೆ ಶಕ್ತಿ ಇಲ್ದಿದ್ರು ಎದ್ದು ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕ್ಕೊಂಡ್ಲು ತ್ರಿಷಾ. ಏಯ್ ಬಾರೆ ಹೊರಗಡೆ ಅಂತ ಶಕುಂತಲ ಹೊರಗಡೆಯಿಂದ ಕಿರ್ಚಾಡ್ತಿದ್ಲು. ಬಾಗಿಲಿಗೆ ಹೊರ್ಕೊಂಡು ಅಳ್ತಾ ಗಾಯಗಳು ಉರಿತಿದ್ದರೆ ತನ್ನ ಹತ್ರ ಇದ್ದ ಆಯಿಂಟ್ಮೆಂಟ್ ತೆಗೆದು ಹಚ್ಕೊಳ್ತಿದ್ಲು ತ್ರಿಷಾ. ಕೃಷ್ಣ ಯಾಕಯ್ಯ ನನ್ನ ಇನ್ನೂ ಬದುಕಿಸಿದ್ಯಾ? ನನ್ನನ್ನು ಕೂಡ ಅಪ್ಪ ಅಮ್ಮನ ಹತ್ರ ಕರ್ಕೊಂಡು ಹೋಗ್ಬಿಡ್ಬೋದಲ್ವಾ ಅಂತ ಅಳ್ತಾ ಅಲ್ಲೇ ಇದ್ದ ಚಿಕ್ಕ ಕೃಷ್ಣನ ವಿಗ್ರಹವನ್ನು ಇಟ್ಕೊಂಡು ಅಳ್ತಿದ್ಲು ತ್ರಿಷಾ. ಹೋದ ಕೆಲಸ ಬೇಗ ಮುಗ್ದಿದ್ರಿಂದ ಅಂದು ಮಧ್ಯಾಹ್ನಕ್ಕೆ ಮನೆಗೆ ಬಂದ ಅಕ್ಷಿತ್ ಬಂದ ತಕ್ಷಣ ಅವನಿಗೆ ವಿಷಯ ಪೂರ್ತಿಯಾಗಿ ಹಿಡಿದು ಶಕುಂತಲ. ಕೋಪದಿಂದ ತ್ರಿಷಾಳ ರೂಮ್ ಹತ್ರ ಹೋಗಿ ಬಾಗಿಲು ತಡ್ತಿದ್ದ ಅಕ್ಷಿತ್. ಇತ್ತ ಶೌರ್ಯನ ಮನೆ ಮುಂದೆ ಬಂದು ಕಾರ್ ನಿಂತ್ಕೊಂತು. ಕಾರ್ ಇಳಿದು ಒಳಗಡೆ ಹೋಗ್ತಿದ್ದ ಶೌರ್ಯನ ತಡೆದು, ನೀನು ಮಾಡಿದ ಕೆಲಸ ನಿಜವಾಗ್ಲೂ ಚೆನ್ನಾಗಿಲ್ಲ ಶೌರ್ಯ. ನೀನು ಯೋಚನೆ ಮಾಡಿದ್ಯಾ ಅದು ಒಬ್ಬ ಹುಡುಗಿ ಜೀವನ ಕಣೋ ಅಂತ ಶೌರ್ಯ ಬೇಸರದಿಂದ ಅಂದ. ಸೋ ವಾಟ್ ಅಂದ ಶೌರ್ಯ ಗತ್ತಿನಿಂದ. ನಿನಗೆ ಗೊತ್ತು ತಾನೇ ನಿನಗೆ ಎಷ್ಟು ಜನ ಶತ್ರುಗಳಿದ್ದಾರೆ ಅಂತ. ಅವ್ರ ಕೈಯಿಂದ ಹುಡುಗಿ ಪ್ರಾಣಕ್ಕೆ ಎಷ್ಟು ಅಪಾಯ ಅಂತ ಯೋಚನೆ ಮಾಡಿದ್ಯಾ ಅಂತ ಕೇಳಿದ ಶೌರ್ಯ ತುಂಬ ಕೋಪದಿಂದ. ನನಗೆ ಸಂಬಂಧ ಇಲ್ಲ, ಆ ಸಮಯದಲ್ಲಿ ನನಗೆ ಅದು ಬಿಟ್ಟು ಬೇರೆ ಕಾಣಿಸ್ತಿಲ್ಲ ಅಂತ ಶೌರ್ಯ ಮತ್ತೆ ಮಾತಾಡ್ತಾ, ಮತ್ತೆ ಯಾರೋ ಒಬ್ರಿಗಾಗಿ ನೀನು ನನ್ನ ಜೊತೆ ಜಗಳ ಆಡಿ ಗೆಲ್ಲಬೇಕು ಅಂತ ಪ್ರಯತ್ನ ಪಡಬೇಡ ಅಂದ ಕೋಪದಿಂದ. ನಾನು ಸಾಮಾನ್ಯವಾಗಿದ್ದರೆ ಜಗಳ ಆಡಲ್ಲ ಶೌರ್ಯ, ಆದರೆ ಅಲ್ಲಿರೋದು ಒಬ್ಬ ಹೆಣ್ಣುಮಗು ಅಂತಂದ ಸೂರ್ಯ ಕೋಪದಿಂದ. ನಾನು ಅದನ್ನೇ ಹೇಳ್ತಿರೋ ಸೂರ್ಯ, ಹಾಗಾದರೆ ನನ್ನನ್ನು ಏನು ಮಾಡೋಕೆ ಹೇಳ್ತೀಯಾ? ಈಗ ಮೀಡಿಯಾ ಹತ್ರ ಹೋಗಿ ನನಗೆ ಆ ಹುಡುಗಿಗೂ ಯಾವುದೇ ಸಂಬಂಧ ಇಲ್ಲ, ಅವಳು ನನ್ನ ಗರ್ಲ್ ಫ್ರೆಂಡ್ ಅಲ್ಲ ಅಂತ ಹೇಳಬೇಕಾ ಅಂತ ಕೇಳಿದ ಕೋಪದಿಂದ. ಅದಲ್ಲ ಶೌರ್ಯ ಅಂತಿದ್ದ ಅವನ ಮಾತು ಮಧ್ಯದಲ್ಲಿ ಕತ್ತರಿಸಿ. ನೋಡು ಸೂರ್ಯ, ನನಗೆ ಯಾರೋ ಒಬ್ರಿಗಾಗಿ ಯೋಚನೆ ಮಾಡೋಷ್ಟು ಸಮಯ ತಾಳ್ಮೆ ಎರಡೂ ಇಲ್ಲ. ಮತ್ತು ನೀನು ಈಗ ಆಫೀಸ್ಗೆ ಹೊರಡು, ನಾನು ಊಟ ಆದಮೇಲೆ ಬರ್ತೀನಿ. ನನಗೆ ಮೈ ಒಂಥರ ಬೇಸರ ಅನ್ನಿಸ್ತಿದೆ ಅಂತ ಮೈ ಮುರಿತ. ನೀನು ಮಾಡ್ತಿರೋದು ತುಂಬ ದೊಡ್ಡ ತಪ್ಪು ಶೌರ್ಯ, ಅವಳಿಗೆ ರಕ್ಷಣೆ ಕೊಡು, ಅದು ನಿನ್ನ ಜವಾಬ್ದಾರಿ ಅಂದ ಸೂರ್ಯ. ಯಾರವಳು? ನನ್ನ ಲವ್ವರ, ಗರ್ಲ್ ಫ್ರೆಂಡ ಅಥವಾ ನನ್ನ ಹೇಳ್ತೀನಾ ಅಂತ ಕೇಳಿದ ಶೌರ್ಯ ಕೋಪದಿಂದ. ಅಯ್ಯೋ ಸ್ವಾಮಿಯಾಗ ಅನ್ಬೇಡಿ, ಮೇಲೆ ತಥಾಸ್ತು ದೇವತೆಗಳಿರ್ತಾರೆ, ಅವರು ತಥಾಸ್ತು ಅಂದರೆ ಅದೇ ನಿಜ ಆಗ್ಬಿಡುತ್ತೆ. ಒಬ್ಬ ಹೆಣ್ಮಗು ಶೌರ್ಯ ಅಂದ ಸೂರ್ಯ. ಯಾರೋ ಒಬ್ಬರ ಬಗ್ಗೆ ತಲೆ ಕೆಡಿಸ್ಕೊಳ್ಳಾಗತ್ತೆ, ನನಗಂತೂ ಇಲ್ಲ ಅಂತ ಹೇಳಿ ಒಳಗಡೆ ಹೊಟ್ಟೋದ ಶೌರ್ಯ. ಸೂರ್ಯ ಕೋಪದಿಂದ ಅಲ್ಲಿಂದ ಆಫೀಸ್ಗೆ ಹೋದ. ಶೌರ್ಯ ಕೋಣೆಗೆ ಬಂದು ಸ್ವಲ್ಪ ಸಮಯ ಬೆಡ್ ಮೇಲೆ ಮಲಗಿ ರಾತ್ರಿ ನಿಜವಾಗ್ಲೂ ಏನಾಯ್ತಂತ ಒಂದು ಸಲ ಮತ್ತೆ ನೆನಪು ಮಾಡ್ಕೊಳ್ತಿದ್ದ. ನಾನು ಪಬ್ಗೆ ಹೋದೆ, ಒಂದು ಲಾರ್ಜ್ ಆರ್ಡರ್ ಮಾಡಿದೆ. ಆಮೇಲೆ ಆ ಯಶವಂತ್ ಬಲಗೈ ಬಂಟ ಕಾಣಿಸ್ತಾ. ಆದರೆ ಮಧ್ಯದಲ್ಲಿ ನನಗೆ ಹೀಗೆ ಮತ್ತಿನ ಮದ್ದು ಯಾರು ಕೊಟ್ಟರು? ಅಂದರೆ ನಾನು ಕುಡಿದ ಡ್ರಿಂಕ್ನಲ್ಲಿ ಸ್ವಲ್ಪ ಸಮಯದ ನಂತರ ಏನಾದರೂ ಬೆರೆಸಿದ್ರಾ ಅಂತ ಯೋಚಿಸಿ ಖಚಿತಪಡಿಸ್ಕೊಂಡು, ಹೌದು ಹಾಗೇ ಬೆರೆಸಿರ್ತಾರೆ ಅಂದ್ಕೊಂಡ ಕೋಪದಿಂದ. ಫ್ರೆಶ್ ಹೋಗೋಣ ಅಂದ್ಕೊಂಡು ವಾಶ್ರೂಮ್ಗೆ ಹೋಗಿ ಶವರ್ ಆನ್ ಮಾಡಿ ಶೌರ್ಯನಿಗೆ ಯಾಕೋ ಕಣ್ಣು ಮುಚ್ಚಿದ ತಕ್ಷಣ ಅಳ್ತಾ ತನ್ನ ಕಡೆ ದೈನ್ಯವಾಗಿ ನೋಡ್ತಿದ್ದ ತ್ರಿಷಾಳ್ ಮುಖ ಕಾಣಿಸ್ತು. ತಕ್ಷಣ ಕಣ್ಣು ತೆರೆದು ಕೋಪದಿಂದ ಹಿಡಿ ಬಿಗ್ದ. ನೀನು ಕೂಡ ಯಶವಂತ್ ಕಡೆಯೊಳೆ ತಾನೆ, ನಿನಗೂ ನನ್ನ ಕೈಯಲ್ಲಿ ಇದೇ ಹುಡುಗಿ ಅಂದ್ಕೊಂಡ ಶೌರ್ಯ ಮನಸ್ಸಿನಲ್ಲಿ ಕೋಪದಿಂದ. ಅಯ್ಯೋ ನನ್ನ ಮಾತು ಕೇಳಿ ಶೌರ್ಯ, ಅವಳು ತುಂಬ ಅಮಾಯಕಿ, ಅವಳ ಮೇಲೆ ಅಷ್ಟೊಂದು ದೊಡ್ಡ ದೊಡ್ಡ ನಿಂದನೆಗಳು ಹಾಕಬೇಡ, ನಂಗೆ ತಡ್ಕೊಳ್ಳೋದಕ್ಕಾಗ್ತಿಲ್ಲ. ಸ್ವಲ್ಪ ಸಮಯದ ನಂತರ ಫ್ರೆಶ್ ಆಗಿ ಹೊರಗಡೆ ಬಂದು ಒಬ್ಬನಿಗೆ ಫೋನ್ ಕಾಲ್ ಮಾಡೋದು ಶೌರ್ಯ. ಹಲೋ ಹೇಳಿ ಸರ್ ಅಂದ ಆ ಕಡೆ ವ್ಯಕ್ತಿ. ಇವತ್ತು ಬೆಳಗ್ಗೆ ನ್ಯೂಸ್ ಚಾನಲ್ ಅವ್ರಿಗೆ ಯಾರೋ ಬಂದಿದ್ರೋ, ನನಗೆ ಪೂರ್ತಿ ವಿವರ ಬೇಕು, ಮತ್ತು ನನ್ನ ಬಗ್ಗೆ ನ್ಯೂಸ್ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಬಿಡಬಾರ್ದು ಅಂತ ಹೇಳಿ ಕರೆ ಕಟ್ ಮಾಡ್ದ. ಇತ್ತ ಸೂರ್ಯ ಆಫೀಸಿಗೆ ಬಂದ ತಕ್ಷಣ ಕಿರಿಕಿರಿಂದ ತನ್ನ ಕ್ಯಾಬಿನ್ಗೆ ಹೋದ. ತನ್ನ PA ಕರೆದು, ನೀನೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಬೆಳಗ್ಗೆ ಶೌರ್ಯ ತನ್ನ ಗರ್ಲ್ ಫ್ರೆಂಡ್ ಅಂತ ಹೇಳಿದ ಹುಡುಗಿ ಪೂರ್ತಿ ವಿವರ ನನ್ನ ಟೇಬಲ್ ಮೇಲೆ ಇರಬೇಕು ಅಂತ 1 ಗಂಟೆ ಒಳಗಡೆ ಅಂದ ತನ್ನ ಗಡುಸ ಧ್ವನಿಯಲ್ಲಿ. ಅವನು ಸರಿ ಸರ್ ಅಂತ ಹೇಳಿ ಅಲ್ಲಿಂದ ಹೋದ. ಅಷ್ಟರಲ್ಲೇ ಸೂರ್ಯನಿಗೆ ಅಕ್ಷರಾಳಿಂದ ಫೋನ್ ಕಾಲ್ ಬಂತು. ಅತ್ತ ಮನೆಗೆ ಬಂದ ಶಕುಂತಲ ಹೇಳಿದ್ದನ್ನು ಕೇಳಿ ಕೋಪದಿಂದ ತ್ರಿಷಾಳ್ ರೂಮ್ ಹತ್ರ ಹೋಗಿ ಬಾಗಿಲು ತಡ್ತಿದ್ದ. ಭಯ ಆಗ್ತಿದ್ರು ಇನ್ನು ವಿಧಿ ಇಲ್ಲದೆ ಬಾಗಿಲು ತೆರೆದ್ಲು ತ್ರಿಷಾ. ತ್ರಿಷಾಳನ್ನು ತಳ್ಳಿ ಒಳಗಡೆ ಹೋಗಿ ರೂಮ್ ಬಾಗಿಲು ಲಾಕ್ ಮಾಡ್ದ. ಅಲ್ಲಿ ಅಕ್ಷಿತನ್ನು ನೋಡಿದ ತಕ್ಷಣ ಯಾಕೋ ಅವನ್ನ ಗಟ್ಟಿಯಾಗಿ ಅಪ್ಕೊಂಡು ಅಳಬೇಕನ್ನಿಸ್ತು ತ್ರಿಷಾಗೆ. ಆದರೆ ಅಕ್ಷಿತ್ನ ಆಲೋಚನೆಗಳೇ ಬೇರೆಯಾಗಿದ್ವು. ತ್ರಿಷಾಳನ್ನು ಸೂಕ್ಷ್ಮವಾಗಿ ನೋಡ್ದ. ನುಜ್ಜುಗುಜ್ಜಾಗಿದ್ದ ಬಟ್ಟೆಗಳು ನೋಡಿ ನಿಜವಾಗಿ ಇವಳು ತಪ್ಪು ಮಾಡಿದಾಳೆ ಅಂದ್ಕೊಂಡು, ಯಾಕೆ ಹೀಗೆ ಮಾಡಿದೆ ತ್ರಿಷಾ?
ನಿನಗೆ ಅಷ್ಟೊಂದು ತಡ್ಕೊಳ್ಳೋದಕ್ಕಾಗ್ದಿದ್ರೆ ನನಗೆ ಹೇಳಬೇಕಿತ್ತಲ್ವಾ, ನಾನಿದ್ದೇ ಅಲ್ವಾ ಅಂತ ನೀಚವಾಗಿ ನೋಡ್ತಾ. ತ್ರಿಷಾ ಅಕ್ಷಿತ್ ಮಾತಾಡಿದ ಮಾತಿಗೆ ದಂಗಾಗಿ ನೋಡ್ತಿದ್ಲು. ಬಾವ ನೀನು ಕೂಡ ನನ್ನ ಅರ್ಥ ಮಾಡ್ಕೊಳ್ತಿಲ್ಲ ಅಲ್ವಾ, ನಾನೇನು ತಪ್ಪು ಮಾಡಿಲ್ಲ ಬಾವ ಅಂದ್ಲು ಅಳ್ತಾ. ಹೌದಾ, ಹಾಗಿದ್ರೆ ಬಾ, ಇಡೀ ಈ ಕ್ಷಣದಲ್ಲಿ ನೀನು ನನಗೆ ಸ್ವಂತ ಆಗ್ಬಿಡು ಅಂತ ತನ್ನ ಶರ್ಟ್ ಬಟನ್ಗಳನ್ನ ತೆಗೆಯೋದಕ್ಕೆ ಶುರು ಮಾಡ್ದ. ಬಾವ ಏನು ಮಾಡ್ತಿದ್ಯಾ ಅಂತ ಕೇಳಿದ್ಲು ತ್ರಿಷಾ ಭಯದಿಂದ. ಅದೇ ನೀನು ದೊಡ್ಡ ಪತಿವ್ರತೆ ಥರ ನಟಿಸ್ತಿದೆಯಲ್ಲ, ಅದಕ್ಕೆ ನೀನು ಎಷ್ಟರ ಮಟ್ಟಿಗೆ ಪತಿವ್ರತೆ ಆಗಿದೆ ಅಂತ ನೋಡೋಣ ಅಂತ ತ್ರಿಷಾಳ ಹತ್ರ ಬಂದು ಅವಳ ದುಪ್ಪಟ್ಟವನ್ನು ಎಳೆದ ಆಚೆ ಹಾಕ್ತಾ. ಬಾವ ಪ್ಲೀಸ್ ಬಾವ, ನನ್ನ ಬಿಟ್ಬಿಡು, ನೀನು ಕೈ ಮುಗಿತೀನಿ, ನೀನು ತುಂಬ ಒಳ್ಳೆಯವನು ಅಂದ್ಕೊಂಡಿದ್ದೆ, ಆದರೆ ನೀನು ಹೀಗೆ ಮಾಡ್ತೀಯಾ ಅಂತ ಆಮೇಲೆ ಮಾತುಗಳು ಬರದೆ ಹತ್ಬಿಟ್ಲು. ನಾನು ಕೂಡ ಇಷ್ಟು ದಿನ ಹಾಗೆ ನಟಿಸ್ದೆ ಕಣೆ, ನಿನ್ನನ್ನು ಅನುಭವಿಸೋದಕ್ಕಾಗಿ, ಆದರೆ ನೀನಿಷ್ಟೊಂದು ಬರಿದಾಗಿ ಹೋದ್ಮೇಲೆ ನಾನು ಅಂತಿದ್ದವನ ಮಾತುಗಳು ಮುಗಿಯೋ ಮುನ್ನವೇ ತ್ರಿಷಾ ಅಕ್ಷಿತ್ಗೆ ಗಟ್ಟಿಯಾಗಿ ಒಂದೇಟು ಬಾರಿಸಿದ್ಲು. ನನ್ನನ್ನೇ ಹೊಡಿತೀಯೇನೇ ಅಂತ ತ್ರಿಷಾಳ ತಲೆಯನ್ನು ಹಿಡಿದು ಮಂಚದ ಕಾಲಿಗೆ ಮುರಿಸಿ ಜೋರಾಗಿ ಹೊಡೆದ ಅಕ್ಷಿತ್. ತಲೆಯಿಂದ ದಾರಿಯಾಗಿ ರಕ್ತ ಸುರಿತಿತ್ತು. ಅಷ್ಟರಲ್ಲಿ ಅಕ್ಷಿತ್ಗೆ ಅವನ ಬಾಸಿಂದ ಫೋನ್ ಕಾಲ್ ಬಂದಿಂದ ಕರೆ ಸ್ವೀಕರಿಸ್ದ. ಅವನು ಏನು ಹೇಳಿದ್ಲೋ ಗೊತ್ತಿಲ್ಲ, ಆದರೆ ಹಾಂ ಸರ್ ಇವಾಗಲೇ ಬರ್ತಿದ್ದೀನಿ ಅಂತ ಹೇಳಿ ಕರೆ ಕಟ್ ಮಾಡಿ ತ್ರಿಷಾಳ ಕಡೆ ಕೋಪದಿಂದ ನೋಡ್ತಾ, ಇವಾಗಲ್ಲ ಕಣೆ, ರಾತ್ರಿ ನಿನ್ನ ಕತೆ ನೋಡ್ತೀನಿ, ನನ್ನಿಂದ ಹೇಗೆ ತಪ್ಪಿಸ್ಕೊಳ್ತೀಯ ನಾನು ಕೂಡ ನೋಡೇ ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಕೋಪದಿಂದ ಓಟ್ ಹೋದ ಅಕ್ಷಿತ್. ಅಳ್ತಾ ಅಲ್ಲೇ ಉಳ್ಕೊಂಡ್ಲು ತ್ರಿಷಾ. ತಲೆಯಿಂದ ರಕ್ತ ಸುರಿತಾ ತುಂಬ ನೋವಾಗ್ತಿದ್ರೆ ಅದನ್ನು ಕಷ್ಟಪಟ್ಟು ಸಹಿಸ್ಕೊಳ್ತಾ ಹೊರಗಡೆ ಬಂದು ಪಕ್ಕದಲ್ಲಿದ್ದ ಮೆಡಿಕಲ್ ಶಾಪ್ಗೆ ಹೋದ್ಲು. ತ್ರಿಷಾಳ ಪರಿಸ್ಥಿತಿ ಚಿಕ್ಕ ವಯಸ್ಸಿನಿಂದಲೂ ಆ ಶಾಪ್ನ ಅವನು ಗೊತ್ತಿತ್ತು. ಅಮ್ಮ ತ್ರಿಷಾ ಏನಾಯ್ತಾಯಿ, ಮತ್ತೆ ಆ ರಾಕ್ಷಸರು ಏನು ಮಾಡಿದ್ರು ನಿನ್ನ ಅಂತ ಕೇಳಿದ್ರು ಅವರು ಬೇಸರದಿಂದ. ಏನಿಲ್ಲ ಬಿಡಿ ಅಣ್ಣ, ಸ್ವಲ್ಪ ಕಟ್ಟಿ ಅಂದ್ಲು ದೀನವಾಗಿ. ಅಯ್ಯೋ ಇರ್ತಾಯಿ ಅಂತ ಹೇಳಿ ತ್ರಿಷಾ ಕಟ್ಟಿದ್ರು. ಈಗ ಹೇಳಿ ತ್ರಿಷಾ ನಿಜವಾಗ್ಲೂ ಏನಾಯಿತು ಅಂತ ಕೇಳಿದ್ರು ಅವರು. ತ್ರಿಷಾ ಅಳ್ತಾ ನಡೆದಿದ್ದನ್ನೆಲ್ಲ ಹೇಳಿದ್ಲು. ಹೋಯ್ ಆ ಅಲ್ಕಟ್ ನನ್ನ ಮಗ ನಿನ್ನ ಒಳ್ಳೆಯವನು ಅಂದ್ಕೊಂಡಿದ್ನಲ್ಲೋ ಅಂತ ಕೋಪದಿಂದ ಅಕ್ಷಿತ್ ನನ್ನ ಬೈತಾ. ಅಮ್ಮ ತ್ರಿಷಾ ಇನ್ನು ಎಷ್ಟು ಕಾಲ ಅಂತ ಈ ರಾಕ್ಷಸರ ಮಧ್ಯೆ ನೆಲಕ್ಕೆ ಹೋಗ್ತೀಯಮ್ಮ, ನನ್ನ ಮಾತು ಕೇಳು ಅಂತ ಹೇಳಿ ಕೆಲವು ನಿದ್ದೆ ಮಾತ್ರೆಗಳನ್ನ ತ್ರಿಷಾಳ ಕೈಯಲ್ಲಿ ಹಿಡ್ತಾ, ಈ ಒಂದೆರಡು ಮಾತ್ರೆಗಳನ್ನ ಅವ್ರು ತಿನ್ನೋ ಅನ್ನದಲ್ಲಿ ಬೆರೆಸಿಟ್ಬಿಡು, ಬೆಳಗ್ಗಿನವರೆಗೂ ಎಚ್ಚರ ಆಗಲ್ಲ ಆ ಗೂಬೆಗಳಿಗೆ, ಆಮೇಲೆ ನೀನು ಈ ಮನೆ ಬಿಟ್ಟು ಹೋಗ್ತಾಯಿ ಅಂತ ಹೇಳಿದ್ರು ಅವರು. ಅಕ್ಷಿತ್ ಮಾತಾಡಿದ ಮಾತುಗಳನ್ನ ಅವನು ರಾತ್ರಿಗೆ ಎಂಥ ನೀಚ ಕೆಲಸಕ್ಕಾದರೂ ಕೈ ಹಾಕ್ತಾನೆ ಅಂತ ಅರ್ಥ ಮಾಡಿಕೊಂಡು, ಸರಿ ಇತ್ತ ಕೊಡಿ ಅಂತ ಹೇಳಿ ತನ್ನ ಹತ್ರ ಇದ್ದ ಹಣದಿಂದ 100 ರೂಪಾಯಿ ನೋಟ್ ತೆಗೆದವ್ರ ಕೈಯಲ್ಲಿ ಇಟ್ಲು. ಅಮ್ಮ ನಿನ್ನ ನನ್ನ ಮಗಳ ಥರ ತಾಯಿ, ನಿನ್ನ ಹತ್ರ ನಾನು ಹಣ ತೊಗೊಳ್ಳಲ್ಲ ಅಂತ ಹೇಳಿ ಅವರಿಗೆ ಸ್ವಲ್ಪ ಹಣ ತೆಗೆದುಕೊಟ್ಟು ಎಲ್ಲಾದರೂ ಹೋಗಿ ಆಯಾಗಿ ಬದುಕ್ತಾಯಿ ಅಂತ ತ್ರಿಷಾಳ ತಲೆಯನ್ನು ಸವರ್ತಾ ಹೇಳಿದ್ರು. ಇನ್ನು ವಿಧಿ ಇಲ್ಲದೆ ಆ ಹಣವನ್ನು ತೆಗೆದುಕೊಂಡು ನಾನು ಮತ್ತೆ ನಿಮಗೆ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಣ್ಣ, ಅದಕ್ಕೆ ಓಕೆ ಅಂದರೆ ಮಾತ್ರ ನಾನೀಗ ತೊಗೊಳ್ತೀನಿ ಅಂತ ಅಂದ್ಲು ತ್ರಿಷಾ. ಸರಿ ಅಮ್ಮ ನಿನ್ನಿಷ್ಟ ಅಂದರು ಆ ಶಾಪ್ನವರು. ತ್ರಿಷಾ ಆ ಮಾತ್ರೆಗಳನ್ನ ತೊಗೊಂಡು ಅಲ್ಲಿಂದ ಮನೆಗೆ ಬಂದು ಮತ್ತೆ ಕೆಲಸಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ಲು. ಅದಿತಿಗಂತೂ ತುಂಬ ಸಂತೋಷವಾಗಿತ್ತು ಅಕ್ಷಿತ್ ಮಾಡಿದ ಗಾಯವನ್ನು ನೋಡಿ. ಅಡುಗೆ ಎಲ್ಲ ಮಾಡಿ ಮುಗಿಸಿ ನಡುಗೋ ಕೈಗಳಿಂದ ಆ ಶಾಪ್ನವ್ರು ಕೊಟ್ಟು ಮಾತ್ರೆಗಳನ್ನ ಪುಡಿ ಮಾಡಿ ಸಾಂಬಾರ್ನಲ್ಲಿ ಹಾಕಿಬಿಟ್ಲು. ಹೇಗೋ ಅವರು ತನಗೆ ಚಿಕನ್ ಸಾಂಬಾರು ಉಳಿಸೋದಿಲ್ಲ, ಅದಕ್ಕೆ ಅದರಲ್ಲಿ ಮಿಕ್ಸ್ ಮಾಡಿದ್ಲು ತ್ರಿಷಾ. ರಾತ್ರಿ ಊಟ ಸಮಯಕ್ಕೆ ಮನೆಗೆ ಬಂದ ಅಕ್ಷಿತ್ನ ನೋಡ್ತಿದ್ರೆ ತುಂಬ ಭಯ ಮತ್ತು ಅಷ್ಟೇ ಅಸಹ್ಯ ಆಗ್ತಿತ್ತು ತ್ರಿಷಾಗೆ. ಅಕ್ಷಿತ್ ಮಾತ್ರ ತ್ರಿಷಾಳನ್ನು ನುಂಗು ಬಿಡುವಂತ ನೋಡ್ತಿದ್ದ. ಅನ್ನ ಬಡಿಸು ಅಂದಾಗ ಬಂದು ಎಲ್ರಿಗೂ ಬಡಿಸ್ತಿದ್ಲು ತ್ರಿಷಾ. ಎಲ್ಲರೂ ಮಲಗಿದ ಮೇಲೆ ನೋಡ್ತೀನಿ ನಿನ್ನ ಕತೆ ಅಂದ ಅಕ್ಷಿತ್ ತನಗೆ ಬಡಿಸ್ತಿದ್ದ ತ್ರಿಷಾಳ ಕಿವಿಯಲ್ಲಿ ಮೆಲ್ಲಗೆ. ಒಮ್ಮೆಲೆ ಕಣ್ಣುಗಳಲ್ಲಿ ನೀರು ತುಂಬ್ಕೊಂತು ತ್ರಿಷಾಗೆ. ಎಲ್ರಿಗೂ ಸಾಂಬಾರು ಕೂಡ ಹಾಕಿ ಎಲ್ಲರೂ ತಿಂದ ಮೇಲೆ ಆ ಪಾತ್ರೆಗಳನ್ನ ಕ್ಲೀನ್ ಮಾಡೋ ಕೆಲಸದಲ್ಲಿ ತೊಡಗಿದ್ಲು. ಶಕುಂತಲ ಸೋಮೇಶ್ವರ ಅವರವ್ರ ಕೋಣೆಗೆ ಹೊರಟೋದ್ರು. ಸ್ವಲ್ಪ ಸಮಯ ಅದಿತಿ ಅಕ್ಷಿತ್ ಜೊತೆ ಮಾತಾಡ ಅವಳು ಕೂಡ ಮಲಗೋದಕ್ಕೆ ಹೋದ್ಲು. ಅಕ್ಷಿತ್ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ತ್ರಿಷಾಳ ಹತ್ರ ಬಂದು ಜುಟ್ಟು ಹಿಡಿದು ತನ್ನ ಕೋಣೆಗೆ ಎಳಕೊಂಡು ಹೋದ. ಆಗಲೇ ಅವನಿಗೊಂಥರ ತಲೆ ಸುತ್ತು ಬಂದಂತ ಆಗ್ತಿದ್ರೆ, ಏನೇ ನಿನ್ನ ಅದೃಷ್ಟ ತುಂಬ ಚೆನ್ನಾಗಿದೆ ಇವತ್ತು, ನನಗಿಷ್ಟು ನಿದ್ದೆ ಬರ್ತಿದೆ ಅಂತ ಹಾಗೆ ಹಾಸಿಗೆ ಮೇಲೆ ಮಲಗಿ ನಿದ್ದೆಗೆ ಜಾರಿಬಿಟ್ಟ ಅಕ್ಷಿತ್. ಅಳ್ತಾ ಎದ್ದು ನಿಂತು ತನ್ನ ಸರ್ಟಿಫಿಕೇಟ್ಗಳು ಮತ್ತು ತನ್ನ ರೂಮ್ನಲ್ಲಿದ್ದ ಚಿಕ್ಕ ಕೃಷ್ಣನ ವಿಗ್ರಹವನ್ನು ತೊಗೊಂಡು ಹೊರಗೆ ಬಂದು ಹಾಲ್ನಲ್ಲಿದ್ದ ತನ್ನ ತಂದೆ ತಾಯಿ ಫೋಟೋ ತೊಗೊಂಡು ಆ ಮನೆಯಿಂದ ಹೊರಬಿದ್ಲು ತ್ರಿಷಾ. ಅದೇ ದಿನ ಬೆಳಿಗ್ಗೆ ಸೂರ್ಯ ಹೇಳಿದ 1 ಗಂಟೆ ನಂತರ ಅವನ PA ಬಂದ ತ್ರಿಷಾ ಪೂರ್ತಿ ವಿವರಗಳೊಂದಿಗೆ. ಸೂರ್ಯನಿಗೆ ತ್ರಿಷಾಳ ಬಗ್ಗೆ ಎಲ್ಲವನ್ನು ಹೇಳಲಿಂದ ಓಟ್ ಹೋದ ಅವನು. ತ್ರಿಷಾಗೆ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕಂತ ತಿಳಿದೆ ಮೊದಲು ಅಲ್ಲಿಂದ ದೂರ ಹೋಗಬೇಕನ್ನೋ ಉದ್ದೇಶದಿಂದ ಬಸ್ ಸ್ಟ್ಯಾಂಡ್ ಕಡೆ ಹೆಜ್ಜೆ ಹಾಕಿದ್ಲು. ರಸ್ತೆಯಲ್ಲಿ ನಡ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗ್ತಿದ್ದ ತ್ರಿಷಾಳನ್ನು ನೋಡಿ, ಏಯ್ ಅದು ನೋಡ್ರೋ ಆ ಶೌರ್ಯನ ಗರ್ಲ್ಫ್ರೆಂಡ್ ಅಂತ ಕೆಲವು ರೌಡಿಗಳು ತ್ರಿಷಾಳನ್ನು ನೋಡಿ ತಮ್ಮಲ್ಲೇ ತಾವು ಮಾತಾಡ್ಕೊಳ್ತಾ ಅವಳನ್ನ ಹಿಂಬಾಲಿಸೋದಕ್ಕೆ ಶುರು ಮಾಡಿದ್ರು. ಅವ್ರು ಯಾರು ಅಂದರೆ ಆ ಯಶವಂತನ ಮನುಷ್ಯರು. ಈ ಯಶವಂತ್ ಬಗ್ಗೆ ಮುಂಬರೋ ಸಂಚಿಕೆಗಳ ತಿಳಿಯುತ್ತೆ, ಅದು ಕೂಡ ನಮ್ಮ ಶೌರ್ಯನ ಮಾತುಗಳಲ್ಲೇ. ತ್ರಿಷಾಗೆ ಯಾರೋ ಥರನ ಗಮನಿಸ್ತಿದ್ದಾರೆ ಅನಿಸಿ ಹಿಂದಕ್ಕೆ ತಿರುಗಿ ನೋಡಿದ್ಲು. ಅಲ್ಲಿ ನಿಜವಾಗಿ ಕೆಲವು ಜನರು ಥರನ ಫಾಲೋ ಮಾಡ್ತಿರೋದು ನೋಡಿ ನಡಿಗೆ ವೇಗವನ್ನು ಹೆಚ್ಚಿದ್ಲು ತ್ರಿಷಾ. ಅವರು ಕೂಡ ತ್ರಿಷಾಳನ್ನು ಹಿಂಬಾಲಿಸ್ತಾ ವೇಗವಾಗಿ ಓಡುವಂತ ನಡೀತಿದ್ರು.
ತ್ರಿಷಾ ಇವರು ನನಗಾಗೇ ಬರ್ತಿದ್ದಾರೆ ಅಂತ ಖಚಿತಪಡಿಸ್ಕೊಂಡು ಅಲ್ಲಿಂದ ಜೋರಾಗಿ ಓಡೋದಕ್ಕೆ ಶುರು ಮಾಡಿದ್ಲು. ಏಯ್, ಇದಿಷ್ಟು ರಾತ್ರಿ ಸಮಯದಲ್ಲಿ ಹೋಗ್ತಿದೆ ಅಂದರೆ ಖಂಡಿತ ಶೌರ್ಯನೇ ಮೀಟ್ ಮಾಡೋದು ಕಣೋ, ನಡೀರಿ ಅಂತ ಅವರ ಹೆಡ್ ಹೇಳಿದ್ರಿಂದ ಎಲ್ಲರೂ ವೇಗವಾಗಿ ತ್ರಿಷಾಳ ಹಿಂದೆ ಓಡಿದ್ರು. ತ್ರಿಷಾ ಓಡುತ್ತಾ ಓಡುತ್ತಾ ಹೋಗಿ ಒಂದು ಕಾರಿನ ಕೆಳಗೆ ಬಿದ್ದು ಹೋಗ್ಬಿಟ್ಲು. ಆ ಕಾರ್ ಸಡನ್ ಬ್ರೇಕ್ ಆಗಿ ನಿಂತು. ಕಾರಿನಿಂದ ಕೋಪದಿಂದ ಕಿರ್ಚಾಡ್ತಾ ಇಳಿದ ಸೂರ್ಯ ತನ್ನ ಕಾರಿನ ಕೆಳಗೆ ಬಿದ್ದ ತ್ರಿಷಾ ಎದ್ದು, ಅಣ್ಣ ಪ್ಲೀಸ್ ಅಣ್ಣ, ನನ್ನ ಬದುಕಿಸಿ, ಯಾರು ನನ್ನ ಅಟ್ಟಿಸ್ಕೊಂಡು ಬರ್ತಿದ್ದಾರೆ ಅಂತಂದ್ಲು. ಸೂರ್ಯನ ಮುಂದೆ ಕೈ ಮುಗಿದು ಅಳ್ತಾ. ಅವಳನ್ನ ಗುರ್ಸೋದಕ್ಕೆ ಸೂರ್ಯನಿಗೆ ಹೆಚ್ಚು ಸಮಯ ಹಿಡೀಲೇ ಇಲ್ಲ. ತ್ರಿಷಾ ಅಂದ ತುಂಬ ನಡುಕ್ತಾ ಇರೋ ಧ್ವನಿಯಲ್ಲಿ. ಸೂರ್ಯನ ಬಾಯಿಂದ ತನ್ನ ಹೆಸರು ಕೇಳಿ ಒಮ್ಮೆಲೆ ಶಾಕ್ ಆಗಿಬಿಡ್ತು ತ್ರಿಷಾಗೆ. ನೀನು ಮುಂಚೆ ಇಲ್ಲಿ ಬಾ ಅಮ್ಮ. ಯಾರು ಅಂತ ಹೇಳ್ತಾ ಇರುವಾಗಲೇ ಅಲ್ಲಿಗೆ ಸುಮಾರು 10 ಜನ ರೌಡಿಗಳು ಬಂದು ನಿಂತರು. ಅಲ್ಲಿ ಸೂರ್ಯನನ್ನು ನೋಡಿದ ತಕ್ಷಣ ಅವರೆಲ್ಲರೂ ಶಾಕ್ ಆಗಿಬಿಟ್ರು. ಏಯ್, ಯಾರೋ ನೀವೆಲ್ಲ ಅಂತ ಕೇಳಿದ ಸೂರ್ಯ ತುಂಬ ಕೋಪದಿಂದ. ಹೇಯ್, ನಡೀರೋ, ಇನ್ನೊಂದ್ಸಲ ನೋಡ್ಕೊಳ್ಳೋಣ ಅಂದ ಆ ಹೆಡ್ ಹಿಂದಕ್ಕೆ ಹೆಜ್ಜೆ ಹಾಕ್ತಾ. ಎಲ್ಲರೂ ಅಲ್ಲಿಂದ ಹೊರಟು ಹೋದರು. ಸೂರ್ಯ ಅವ್ರನ್ನ ಬೆನ್ನಟ್ಟೋದಕ್ಕೆ ನೋಡಿದ್ರು. ಅಷ್ಟರಲ್ಲಿ ಅವರು ಹೊರಟು ಹೋಗಿದ್ರಿಂದ ವಾಪಸ್ ತ್ರಿಷಾಳ ಹತ್ರ ಮರಳಿ ಬಂದುಬಿಟ್ಟ. ಅಮ್ಮ, ತ್ರಿಷಾ ಈಗ ಹೇಗಿದೆ? ನಿಜವಾಗ್ಲೂ ಈ ಸಮಯದಲ್ಲಿ ಯಾಕೆ ಹೊರಗಡೆ ಬಂದಮ್ಮ ನೀನು ಅಂತ ಕೇಳಿದ ಸೂರ್ಯ ತುಂಬ ಆದರದಿಂದ. ನನ್ನ ಹೆಸರು ತ್ರಿಷಾ ಅಂತ ನಿಮ್ಗೆ ಹೇಗೆ ಗೊತ್ತು ಅಂತ ಕೇಳಿದ್ಲು ತ್ರಿಷಾ ತುಂಬ ನಡುಗೋ ಧ್ವನಿಯಲ್ಲಿ. ನನಗೆ ನಿನ್ನ ಬಗ್ಗೆ ಎಲ್ಲವೂ ಗೊತ್ತು. ಬೆಳಿಗ್ಗೆ ನಿನ್ನನ್ನು ತನ್ನ ಗರ್ಲ್ ಫ್ರೆಂಡ್ ಅಂತ ಎಲ್ರಿಗೂ ಹೇಳಿದ ಶೌರ್ಯನ ಬೆಸ್ಟ್ ಫ್ರೆಂಡ್ ನಾನು ಮತ್ತು ಅವನ ತಂಗಿ ಗಂಡ ಅಂತಂದ ಸೂರ್ಯ. ಆ ಮಾತು ಕೇಳಿ 1 ಸೆಕೆಂಡ್ ಶಾಕ್ ಆಗಿಬಿಡ್ತು ತ್ರಿಷಾಗೆ. ವಿರಕ್ತಿಯಿಂದ ಒಂದು ನಗುನಕ್ಕೂ, ಯಾಕೆ ನನ್ನ ಲೈಫ್ ಜೊತೆ ಆಟ ಆಡೋದಕ್ಕೆ ನೋಡ್ತಿದ್ದೀರಿ ಹೇಳಿ, ನಾನೇನು ಮಾಡಿದೆ ನಿಮಗೆ ಅಂತ ಕೇಳಿದ್ಲು ತ್ರಿಷಾ ಅಳ್ತಾ ಸೂರ್ಯನ ಕಾಲರ್ ಹಿಡ್ಕೊಂಡು. ತ್ರಿಷಾ ಅದಲ್ಲಮ್ಮ, ನಾನು ಹೇಳೋದನ್ನು ಕೇಳು ಅಂತಂದ ಸೂರ್ಯ ತುಂಬ ವಿನಂತಿಯಿಂದ. ತ್ರಿಷಾ ಸೂರ್ಯನನ್ನು ಬಿಟ್ಟು, ನಿಮ್ಮ ಫ್ರೆಂಡ್ ಮಾಡಿದ ಕೆಲಸದಿಂದ ನನಗೆ ಒಂದು ಒಳ್ಳೆಯದಂತೂ ಆಯಿತು, ಅದೇ ಯಾರು ಎಂಥವ್ರು ಅನ್ನೋದು ಗೊತ್ತಿಲ್ಲ ಅಂತ ಸಣ್ಣದಾಗಿ ನಕ್ಕು. ಆದರೂ ಈ ಸಮಯದಲ್ಲಿ ಏನಮ್ಮ ಇಲ್ಲಿ ಕೈಯಲ್ಲಿ ಆ ಬ್ಯಾಗ್ಗಳು ಯಾಕಿದೆ ಅಂತ ಕೇಳಿದ ಸೂರ್ಯ ತುಂಬ ಅನುಮಾನದಿಂದ. ನನ್ನ ಜೀವನ ಸರ್ ಅಂದ್ಲು ತ್ರಿಷಾ ತುಂಬ ವಿರಕ್ತಿಯಿಂದ. ಅಂದರೆ ಅಂತಂದ ಸೂರ್ಯ ಏನೂ ಅರ್ಥ ಆಗದೆ. ತನ್ನ ವೈಯಕ್ತಿಕ ವಿಷಯಗಳನ್ನ ಹೇಳೋದಕ್ಕೆ ಇಷ್ಟ ಇಲ್ಲದೆ ಮನೆಯಿಂದ ಹೊರಗಡೆ ಹಾಕ್ಬಿಟ್ರು ಅಂತ ಹೇಳಿದ್ಲು. ಎಲ್ಲವೂ ಶೌರ್ಯನಿಂದನೇ ಅಲ್ವಾ ಅಂತ ಕೇಳಿದ ಸೂರ್ಯ ತುಂಬಾ ಬೇಸರ ಪಟ್ಕೊಳ್ತಾ ಕೇಳಿದ ಆಕೆನ. ಚಿಕ್ಕದಾಗ್ನಕ್ಕೂ ತುಂಬ ಥ್ಯಾಂಕ್ಸ್ ನನ್ನ ಬದುಕಿಸಿದ್ದಕ್ಕೆ ಅಂತ ಹೇಳಿ ಅಲ್ಲಿಂದ ಮತ್ತೆ ಹೊರಡೋದಕ್ಕೆ ಹೋದ್ಲು ತ್ರಿಷಾ. ಸೂರ್ಯ ತ್ರಿಷಾಳ ಕೈಲಿದ್ದ ಬ್ಯಾಗನ್ನು ಹಿಡ್ಕೊಂಡು, ನೀನು ನನ್ನ ಜೊತೆ ಬಾ ತ್ರಿಷಾ, ನಿನ್ನನ್ನು ನಮ್ಮನೆ ಕರ್ಕೊಂಡು ಹೋಗ್ತೀನಿ ಅಂತಂದ ಸೂರ್ಯ. ತುಂಬಾ ಕೋಪದಿಂದ ನೋಡಿದ್ಲು ತ್ರಿಷಾ ಸೂರ್ಯನ ಕಡೆ. ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ಬೇಡಮ್ಮ, ನನಗೆ ನೀನು ತಂಗಿ ಸಮಾನ. ಇವಾಗ ನನ್ನ ಬದುಕಿಸು ಅಣ್ಣ ಅಂತ ಅಂದಿಯಲ್ಲ, ನೀನನ್ನು ನನ್ನ ತಂಗಿ ಅಂತ ಭಾವಿಸಿ ಬದುಕಿಸ್ದೆ ತಾಯಿ. ನೀನು ಹೀಗೆ ಹೊರಗಡೆ ತಿರುಗೋದು ಅಷ್ಟು ಸೇಫ್ ಅಲ್ಲ. ಅಣ್ಣನ ಮಾತು ಕೇಳಿ ಬಾ ಅಮ್ಮ ಅಂತ ಅವಳಿಗೆ ವಿನಂತಿಸಿದ ಸೂರ್ಯ. ಬೇಡ, ನನ್ನ ಬದುಕಿಸಿದ್ದಕ್ಕೆ ನಿಮ್ಮ ಋಣವನ್ನು ಎಂದಿಗೂ ತೀರಿಸೋದಕ್ಕಾಗಲ್ಲ, ಆದರೆ ನನ್ನನ್ನು ಪ್ಲೀಸ್ ಒತ್ತಾಯ ಮಾಡಬೇಡಿ ಅಂತಂದ್ಲು ತ್ರಿಷಾ. ಅದಲ್ಲ ತ್ರಿಷಾ, ನೀನೀಗ ಎಷ್ಟು ದೊಡ್ಡ ಪ್ರಾಬ್ಲಮ್ನಲ್ಲಿದೆಯಾ ಅಂತ ನಿನಗೆ ಅರ್ಥ ಆಗ್ತಿಲ್ಲ ಅಂತ ತಿಳಿ ಹೇಳೋದಕ್ಕೆ ಪ್ರಯತ್ನಿಸ್ದ ಸೂರ್ಯ. ತ್ರಿಷಾಗೂ ಯಾಕೋ ಭಯ ಅನ್ನಿಸ್ತಿತ್ತು ಸೂರ್ಯನ ಮಾತುಗಳನ್ನ ಕೇಳ್ತಾ ಇದ್ದರೆ. ಸರಿ ಅಣ್ಣ, ನಿಮ್ಮ ಜೊತೆ ಬರ್ತೀನಿ, ಆದರೆ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂದರೆ ಮಾತ್ರ. ಮತ್ತೆ ನಿಮ್ಮ ಹೆಂಡತಿ ಏನಂದ್ಕೊಳ್ತಾರೋ ಅಂದ್ಲು ತ್ರಿಷಾ ಸ್ವಲ್ಪ ಮುಜುಗರದಿಂದ. ನನ್ನ ಹೆಂಡತಿ ತುಂಬ ಒಳ್ಳೆಯವಳು ತ್ರಿಷಾ, ಅವಳು ನಿನ್ನ ಅರ್ಥ ಮಾಡ್ಕೊಳ್ತಾಳೆ, ನಡಿಯಮ್ಮ ಅಂತ ಹೇಳಿ ಸೂರ್ಯ ತ್ರಿಷಾಳನ್ನು ಕರ್ಕೊಂಡು ಅಲ್ಲಿಂದ ತನ್ನ ಮನೆಗೆ ಹೊರಟ ಅವಳ ಜೊತೆ. ತ್ರಿಷಾ ಸೂರ್ಯನ ಜೊತೆ ಹೋಗ್ತಿದ್ದಾಳೆ ವಿನಃ ಅವಳಿಗೆ ತುಂಬಾ ಭಯ ಆಗ್ತಿತ್ತು. ಅವರೀಗ ನನ್ನನ್ನು ನೋಡಿದ್ರೆ ಏನು ಅಂದ್ಕೊಳ್ತಾರೋ ಏನೋ, ನಿಜವಾಗ್ಲೂ ಈ ಅಣ್ಣನ ಜೊತೆ ನಾನು ಹೋಗ್ತಾ ಇರೋದು ಕರೆಕ್ಟ್ ತಾನೇ ಅಂತ ಆಲೋಚಿಸ್ತಾ ಇರಬೇಕಾದ್ರೇ
ಒಂದು ದೊಡ್ಡ ಬಂಗಲೆಯ ಮುಂದೆ ಕಾರು ನಿಂತ್ಕೊಂತು. ಆ ಮನೆಯನ್ನು ನೋಡಿ ಬಾಯಿ ಮುಚ್ಚಲು ಮರೆತಳು ತ್ರಿಷಾ. ಸಿನಿಮಾಗಳಲ್ಲಿ ನೋಡೋದೇ ಹೊರತು ನಿಜ ಜೀವನದಲ್ಲಿ ಅಷ್ಟು ದೊಡ್ಡ ಮನೆಯನ್ನು ತ್ರಿಷಾ ಯಾವತ್ತಿಗೂ ನೋಡಿರಲಿಲ್ಲ. ಮನೆ ಮುಂದೆ ದೊಡ್ಡ ವಾಟರ್ ಫೌಂಟೇನ್, ಒಂದು ಕಡೆ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಜೊತೆ ತುಂಬ ರಿಚ್ ಆಗಿತ್ತು ಮನೆ ನೋಡೋದಕ್ಕೆ. ಸೂರ್ಯನ ಕಾರ್ ಬರೋದನ್ನು ತನ್ನ ಬಾಲ್ಕನಿಯಿಂದ ನೋಡಿ ಕೆಳಗೆ ಬಂದುಬಿಟ್ಲು ಅಕ್ಷರ. ಬಾಗಿಲು ತೆರೆಯುವಷ್ಟರಲ್ಲೇ ಅಲ್ಲಿ ಸೂರ್ಯ ಅವನ ಪಕ್ಕದಲ್ಲಿ ನಿಂತು ಭಯಪಡ್ತಿದ್ದಂಥ ತ್ರಿಷಾ ಇಬ್ಬರು ಕಾಣಿಸಿದ್ರು. ತ್ರಿಷಾಳನಲ್ಲಿ ನೋಡಿ ಒಂದು ಸಣ್ಣ ಶಾಕ್ ಒಳಗಾದ್ಲು ಅಕ್ಕಿ ಬೇಬಿ. ಅಣ್ಣನ ಗರ್ಲ್ಫ್ರೆಂಡ್ ಅಲ್ವಾ ಅಂತ ಕೇಳಿದ್ಲು ಅನುಮಾನದಿಂದ. ಹೌದು, ನಿನಗೆ ಆಗಬೇಕಾಗಿರೋ ಅತ್ತಿಗೆ ಕೂಡ ಅಕ್ಕಿ ಅಂತಂದ ಸೂರ್ಯ ನಗ್ತ. ಆ ಮಾತಿಗೆ ಒಮ್ಮೆಲೆ ಸ್ತಬ್ಧಳಾಗ್ಬಿಟ್ಲು. ಹಾಗೆ ನಿಂತಲ್ಲೇ ಫ್ರೀಸ್ ಆದ್ಲು ತ್ರಿಷಾ. ಏನೂ ಆಗಲ್ಲ ಅನ್ನುವಂತೆ ಕಣ್ಣು ಮಿಟಕಿಸ್ತಾ ಸೂರ್ಯ. ಅದ್ಕೇ ಅನ್ನುತ್ತಾ ಅಕ್ಕಿ ಬೇಬಿ ತ್ರಿಷಾಳನ್ನು ಪ್ರೀತಿಯಿಂದ ಅಪ್ಕೊಂಡ್ಳು. ಚಿಕ್ಕ ವಯಸ್ಸಿನಿಂದಲೂ ನಿಜವಾಗ್ಲೂ ಯಾರಿಂದಲೂ ಪ್ರೀತಿಯನ್ನು ಪಡೆಯದ ತ್ರಿಷಾಗೆ ಅವಳು ತನ್ನನ್ನು ಹಾಗೆ ಪ್ರೀತಿಯಿಂದ ಅಪ್ಕೊಳ್ಳೋ ಅಷ್ಟರಲ್ಲೇ ಒಮ್ಮೆಲೆ ಕಣ್ಣಲ್ಲಿ ನೀರು ತುಂಬ್ಕೊಂಡು ಬಿಡ್ತು ಪಾಪ ತ್ರಿಷಾಗೆ. ಅಕ್ಷರ ತ್ರಿಷಾಳನ್ನು ಬಿಟ್ಟು ದೂರ ಸರಿದು, ಅದಕ್ಕೆ ನಿನಗೇನಾಯಿತು, ತಲೆಗೆ ಗಾಯ ಯಾಕಾಗಿದೆ ಅಂತ ಕೇಳಿದ್ಲು ಆತಂಕದಿಂದ. ತ್ರಿಷಾ ಏನು ಹೇಳಬೇಕು ತಿಳಿದೆ ಸುಮ್ಮನಿದ್ಲು. ಏನಿಲ್ಲ ಅಕ್ಷರ, ಇವತ್ತು ಬೆಳಗ್ಗೆ ನಿಮ್ಮಣ್ಣ ಮಾಡಿದ ರಾಧಾಂತಕ್ಕೆ ಇವಳನ್ನ ಮನೆಯಿಂದ ಹೊರಗಾಕ್ಬಿಟ್ಟಿದ್ದಾರೆ. ರಸ್ತೆಯಲ್ಲಿ ಹಾಗೇ ನಡ್ಕೊಂಡು ಬರ್ತಿದ್ರೆ ಯಾರೋ ಕೆಲವು ಜನರು ಇವಳನ್ನು ಅಟ್ಟಿಸ್ಕೊಂಡು ಬರ್ತಿದ್ರು. ಆ ಗದ್ದರದಲ್ಲಿ ಇವಳು ನನ್ನ ಕಾರಿನ ಕೆಳಗೆ ಬಿದ್ಲು. ಆಗ ತಗಲಿದ್ದು ಆಗಾಯ ಅಂತ ಕವರ್ ಮಾಡಿಬಿಟ್ಟ ಸೂರ್ಯ. ಅಯ್ಯೋ ಹೌದಾ, ಅವ್ರನ್ನ 4 ಬಾರಿಸ್ಬೇಕಿತ್ತು, ಅಣ್ಣನಿಗೆ ಒಪ್ಪಿಸ್ಬೇಕಿತ್ತು ಸೂರ್ಯ ಅಂದ್ಲು ಅಕ್ಷರ ತುಂಬ ಕೋಪದಿಂದ. ಅವರು ತಪ್ಪಿಸ್ಕೊಂಡ್ರು. ಆಕೆ ಅದು ಸರಿ, ಈಗ ನನಗೆ ಮತ್ತು ನನ್ನ ತಂಗಿಗೆ ಏನಾದರೂ ತಿನ್ನೋದಕ್ಕಿಡು, ಹಸುವಾಗ್ತಿದೆ ನಮಗೆ ಅಂತಂದ ಸೂರ್ಯ. ಸರಿ ಸರಿ, ನೀವಿಬ್ಬರು ಹೋಗಿ ಫ್ರೆಶ್ ಆಗಿ ಬನ್ನಿ ಅಂತ ಸೂರ್ಯನನ್ನು ಕಳಿಸಿ, ಅದಕ್ಕೆ ನೀನು ಬಾ ನನ್ನ ಜೊತೆ ಅಂತ ಹೇಳಿ ತ್ರಿಷಾಳನ್ನು ಇನ್ನೊಂದು ರೂಮ್ಗೆ ಕರ್ಕೊಂಡು ಹೋಗಿ, ನೀನು ಫ್ರೆಶ್ ಆಗು, ನಿನಗೆ ಡ್ರೆಸ್ ತರ್ತೀನಿ ಅಂತಂದ್ಲು ಅಕ್ಷರ. ಅಯ್ಯೋ ನನ್ನ ಹತ್ರ ಇದೆ ಅಂತಂದ್ಲು ತ್ರಿಷಾ. ಹಾಂ ಸರಿ, ಆಗಿದ್ರೆ ನೀನು ಫ್ರೆಶ್ ಆಗಿ ಬಂದುಬಿಡು, ನಾನು ಅನ್ನ ಬಡಿಸ್ತೀನಿ ಅಂತ ಹೇಳಿ ಕೆಳಗೆ ಹೋದ್ಲು ಅಕ್ಷರ. ತ್ರಿಷಾಗೆ ಇನ್ನೂ ಇದೆಲ್ಲ ಕನಸಿನಂತೆ ಇತ್ತು. ನಿಜವಾಗಲೂ ನನ್ನನ್ನು ಒಂದು ಮಾತು ಕೂಡ ಅಂದೆ ಅತ್ತಿಗೆ ಅನ್ನುತ್ತಾ ಇಷ್ಟೊಂದು ಪ್ರೀತಿ ತೋರಿಸ್ತಿದ್ದಾಳೆ ಈ ಹುಡುಗಿ. ಅಣ್ಣ ಹೇಳಿದಂತೆ ಅವಳು ನಿಜವಾಗಿ ತುಂಬ ಒಳ್ಳೆಯವಳು ಅಂತ ಅಂದ್ಕೊಂಡು ಫ್ರೆಶ್ ಆಗೋದಕ್ಕೆ ಹೋದ್ಲು. ಫ್ರೆಶ್ ಆಗಿ ಕೆಳಗೆ ಬರುವಷ್ಟರಲ್ಲಿ ಡೈನಿಂಗ್ ಟೇಬಲ್ ಹತ್ರ ತನಗಾಗಿಯೇ ವೆಯ್ಟ್ ಮಾಡ್ತಿದ್ದಂಥ ಸೂರ್ಯ ಮತ್ತು ಅಕ್ಷರ ಕಾಣಿಸಿದ ತಕ್ಷಣ, ಸಾರಿ ಲೇಟ್ ಆಯಿತಾ ಅಂತ ಕೇಳಿದ್ಲು ತ್ರಿಷಾ ಸ್ವಲ್ಪ ಭಯದಿಂದಲೇ. ಅವಳ ಭಯವನ್ನು ಅರ್ಥ ಮಾಡಿಕೊಂಡು, ಹಾಗೇನಿಲ್ಲ ಅದಕ್ಕೆ, ಸೂರ್ಯ ಕೂಡ ಇವಾಗಲೇ ಬಂದರು, ಬಾ ಕೂತ್ಕೋ ಅಂತ ಹೇಳಿ ಕೂರಿಸಿ ಅವಳ ಪ್ಲೇಟ್ಗೆ ಅನ್ನ ಬಡಿಸಿ ಸೂರ್ಯನಿಗೂ ಕೂಡ ಅನ್ನವನ್ನು ಬಡಿಸಿದ್ಲು ಅಕ್ಷರ. ತ್ರಿಷಾ ಅಕ್ಷರನ ನೋಡ್ತಾನೇ ಇದ್ಲು. ಹಣ ಇದೆ ಅನ್ನೋ ಅಹಂಕಾರ ಯಾವುದೇ ಮೂಲೆಯಲ್ಲೂ ಇರಲಿಲ್ಲ ಅಕ್ಷರಳಲ್ಲಿ. ಅತಿ ಸಾಮಾನ್ಯ ಗೃಹಿಣಿಯಂತೆ ತನ್ನ ಗಂಡನಿಗೆ ಬಡಿಸ್ತಾ ಅವನು ತಿಂತಿದ್ರೆ ತೃಪ್ತಿಯಿಂದ ನೋಡಿ ಆನಂದಿಸ್ತಿದ್ಲು ಅಕ್ಷರ. ಮನುಷ್ಯರು ಹೀಗೂ ಇರ್ತಾರಾ ಅನ್ನಿಸ್ತು ತ್ರಿಷಾಗೆ ಅಕ್ಷರಳನ್ನು ನೋಡಿದ್ರೆ. ತಿಂದೆ ಹಾಗೇ ನೋಡ್ತಿದ್ದ ತ್ರಿಷಾಳ ಕಡೆ ನೋಡಿ, ಅದಕ್ಕೆ ಏನಾಯಿತು, ಯಾಕೆ ತಿಂದೆ ಹಾಗೇ ಇದೆಯಾ ಅಂತ ಕೇಳಿದ್ಲು ಅಕ್ಷರ ಕಂಗಾಲಾಗಿ. ಏನಿಲ್ಲ ತಿಂತಿದ್ದೀನಿ ಅಂತ ಹೇಳಿ ಏನೋ ತಿಂದೆ ಅನ್ನುವಂತೆ ತಿಂದು ಎದ್ದುಬಿಟ್ಲು. ಅಕ್ಷರ ಸೂರ್ಯನಿಗೆ ಮತ್ತು ತ್ರಿಷಾಗೆ ಮಜ್ಜಿಗೆ ಮಾಡಿಕೊಟ್ಲು ಕುಡಿಯೋದಕ್ಕೆ. ತ್ರಿಷಾಳ ಕಣ್ಣುಗಳಲ್ಲಿ ನೀರು ತುಂಬ್ಕೊಂತು. ಅಕ್ಷರ ಅದನ್ನು ನೋಡಿ, ಅದಕ್ಕೆ ನೀನು ಹೀಗೆ ಅಳ್ತಿದ್ರೆ ನಿನ್ನ ಜೊತೆ ಮಾತಾಡಲ್ಲ ಹೇಳ್ತಿದ್ದೀನಿ ಅಂತ ಮುನ್ನಿಸ್ ತೋರಿಸಿದ್ಲು. ಅವಳು ಪದೇ ಪದೇ ಅಳೋ ರೀತಿ ಮುಖ ಮಾಡಿಕೊಳ್ಳೋದು ನೋಡಿ, ಅಮ್ಮ ತ್ರಿಷಾ ಮೊದಲು ನೀನು ನಗು ತಾಯಿ, ಇಲ್ದಿದ್ರೆ ರಾತ್ರಿ ಎಲ್ಲ ಇದು ಮಲಗದೆ ನನ್ನನ್ನು ಮಲಗೋದಕ್ಕೆ ಬಿಡದೆ ನನ್ನ ಜೊತೆ ಫುಟ್ಬಾಲ್ ಆಡುತ್ತೆ ಅಂತಂದ ಸೂರ್ಯ. ಸಣ್ಣದಾಗಿ ನಕ್ಕಿದ್ಲು ತ್ರಿಷಾ. ತ್ರಿಷಾ ನಗುವನ್ನು ನೋಡ್ತಾ ಆನಂದಿಸಿದ್ರು ಅಕ್ಷರ ಮತ್ತು ಸೂರ್ಯ. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.